ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇದು ಏಪ್ರಿಲ್ 20th ಆ ಟೈಮಿನ ವ್ಲಾಗ್ ಆಗಿರುತ್ತೆ. ಸೊ ಸೆಕೆ ಅಂತೂ ತುಂಬ ಇತ್ತು. ನಾನು ಕೂಲರ್ಗೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕ್ಬಿಟ್ಟು ಇಟ್ಟಿದ್ದೆ ಹಾಲಲ್ಲಿ. ತುಂಬಾ ಸೆಕೆ ಜಾಸ್ತಿನೇ ಇತ್ತಲ್ವ, ಹಾಗಾಗಿ. ಆ್ಯಂಡ್ ನಾನಂತೂ ಕೂಲರ್ಗೆ ಸ್ವಲ್ಪ ಐಸ್ ವಾಟರ್, ಐಸ್ ಕ್ಯೂಬ್ ಎಲ್ಲ ಹಾಕೋದು ಕಮ್ಮಿ. ಬಟ್ ಮಧ್ಯಾಹ್ನ ಟೈಮು ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ. ಹಾಗಾಗಿ ಸ್ವಲ್ಪ ವಾತಾವರಣ ಸ್ವಲ್ಪ ಕೂಲ್ ಆಗಲಿ ಅಂತ ಕೂಲರಲ್ಲಿ ಹಾಕಿಟ್ಟಿದ್ದೆ. ವೇದಾಂತ್ ಅಂತೂ ಅದನ್ನು ನೋಡ್ಕೊಂಡು ಅಡ್ಡಾಡ್ತಿದ್ದ. ಆ್ಯಂಡ್ ಇವತ್ತು ನಾನು ಸೊಪ್ಪಲ್ಲಿ ಸ್ವಲ್ಪ ರೆಸಿಪಿಗಳನ್ನ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಯಾಕಂದರೆ ಒಂದು ಕಡೆ ಅಡುಗೆ ಕೆಲಸ ಅಂತೂ ಮಾಡಲೇಬೇಕು. ಆ್ಯಂಡ್ ಇನ್ನೊಂದು ಕಡೆ ಮಗು ನೋಡ್ಕೊಳ್ಳೋದು ಇದ್ದೇ ಇರುತ್ತೆ. ಜೊತೆಗೆ ತುಪ್ಪ ಬಿಸಿ ಮಾಡಬೇಕಿತ್ತು, ಅಂದರೆ ತುಪ್ಪ ಕಾಯಿಸಬೇಕಿತ್ತು. ಪಾಪುಗೆ ರಾಗಿ ಸರಿ ಇದೆಲ್ಲ ಪುಡಿ ಮಾಡೋದಕ್ಕೆ ಸ್ವಲ್ಪ ಅದನ್ನ ಹುರಿದು ರೆಡಿ ಮಾಡಬೇಕಿತ್ತು. ಆ್ಯಂಡ್ ನೀವೇ ವ್ಲಾಗಲ್ಲಿ ನೋಡ್ತಾ ಹೋಗ್ತೀರಾ ಎಷ್ಟು ಕೆಲಸ ಇತ್ತು ಇವತ್ತು ಅಂತ. ಹಾಗೆಯೇ ನನಗಂತೂ ದಿನದ 24 ಗಂಟೆಯಲ್ಲಿ ಒಂದು 4 ಗಂಟೆ ಕಡಿಮೆ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಿದೆ. ಯಾಕಂದರೆ ಎಷ್ಟು ಟೈಮ್ ಬೇಗನೆ ಮೂವ್ ಆಗ್ತಿದೆ ಅಂದರೆ ಎಲ್ಲೋ ಒಂದು ಸ್ವಲ್ಪ ಟೈಮ್ ಕಮ್ಮಿ ಆಗಿಬಿಟ್ಟಿದೆಯೇನೋ ಅಂತ ಫೀಲ್ ಆಗುತ್ತೆ. ಸೊ ನಿಮಗೂ ಹಾಗೆಯೇ ಅನಿಸುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಎಷ್ಟೇ ಕೆಲಸಗಳನ್ನ ಮಾಡಿ ಮುಗಿಸ್ತಾ ಇದ್ರೂ ಮತ್ತೊಂದು ಕೆಲಸಗಳು ಉತ್ಪತ್ತಿ ಆಗ್ತಾನೇ ಇರುತ್ತೆ. ಸೊ ಮಾಮ್ ಆಫ್ 2 ಆಗಿರೋದ್ರಿಂದ ಈ ರೀತಿ ಅನ್ನಿಸ್ತಿದೆಯಾ ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಇರಬಹುದು. ಪಾಪುಗಳು ಸ್ವಲ್ಪ ದೊಡ್ಡವರಾದಮೇಲೆ ಒಂಚೂರು ಕೆಲಸ ಕಡಿಮೆ ಆಗ್ಬೋದೇನೋ ಅಂತ ಅನಿಸುತ್ತೆ. ಬಟ್ ಆ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ಜವಾಬ್ದಾರಿಗಳಿರುತ್ತೆ. ಅವರಿಬ್ಬರು ಸ್ಕೂಲ್ಗೆ ಹೋದ್ಮೇಲೆ ಅವ್ರನ್ನ ಓದಿಸ್ಬೇಕು, ಬರೆಸ್ಬೇಕು, ಇದೇ ಇರುತ್ತೆ ಅಲ್ವಾ. ಸೊ ಒಟ್ಟಿನಲ್ಲಿ ಲೈಫ್ ಅಂತೂ ಫುಲ್ ಬ್ಯುಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನ್ಸುತ್ತೆ ಅಷ್ಟೇ. ಬಟ್ ಮೈಂಡ್ ಸ್ವಲ್ಪ ಬ್ಯುಸಿಯಾಗಿದ್ದರೆ ಬೇಡದೇ ಇರೋದು, ಇಲ್ಲದೆ ಸಲ್ಲದೆ ಇರೋ ವಿಷಯಗಳಲ್ಲಿ ತಲೆ ಹಾಕೋದು ಕಡಿಮೆ ಆಗುತ್ತೆ. ಆ್ಯಂಡ್ ಪಾಪುಗೆ ಈ ಸಲ ರಾಗಿ ಸರಿನ ನಾನು ಮೊಳಕೆ ಕಟ್ಟಿ ಮಾಡೋಣ ಅಂತ ಅಂದ್ಕೊಂಡು ರಾಗಿನೆಲ್ಲ ಮೊಳಕೆ ಬರೆಸಿದ್ದೆ. ಬಟ್ ರಿಯಲಿ ನನಗೆ ಈ ಟೇಸ್ಟ್ ಅಂತೂ ನನಗೇ ಇಷ್ಟ ಆಗಲಿಲ್ಲ. ನಾನು ಮಾಡೋದು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೋತೀನಿ ಅಷ್ಟೇ. ಹಾಗಾಗಿ ಒಂದು ಸಲ ಟ್ರೈ ಮಾಡೋಣ. ಆ್ಯಂಡ್ ಮೊಳಕೆ ಕಾಳು ಸ್ವಲ್ಪ ತಂಪು ಅಂತ ಹೇಳ್ತಾರಲ್ವ, ಈ ಬೇಸಿಗೆ ಕಾಲಕ್ಕೆ ಚೆನ್ನಾಗಿರುತ್ತೆ ಬಾಡಿಗೆ ಅಂಥೇಳಿ ಮಾಡಿದೆ. ಅದೇನು ಟೇಸ್ಟ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಅದು ಬೇಯಬೇಕಾದ್ರೆ ಏನೋ ಒಂಥರ ಏನೋ ಮಿಸ್ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಒಂದೇ ಸಲ ಮಾಡಿದ್ದು. ಮತ್ತು ನಾನು ರಾಗಿ ಸರಿನ ಮೊಳಕೆ ಬರೆಸಿ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಕೆಲವರು ರಾಗಿ ಸರಿನ ಒಂದು ಸೇರುಗಟ್ಟಲೆ ಮಾಡಿಟ್ಕೋತಾರೆ. ಕೆಲವರು ನಾನು 2 ಸೇರು ಮಾಡಿಸಿದ್ದೀನಿ ಅಂತ, 3 ಸೇರು ಮಾಡಿಸಿದ್ದೀನಿ ಅಂತ ಹೇಳ್ತಾರೆ. ಬಟ್ ನನಗೆ ಏನು ಅನಿಸುತ್ತೆ ಅಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. 1 ಸೇರಷ್ಟು ಓಕೆ ಅಂತ ಅನಿಸುತ್ತೆ. ಇದು ನೋಡಿ 1 ಸೇರು ಇದೆಯೋ ಇಲ್ವೋ ಅಷ್ಟಿದೆ ಅಷ್ಟೇ. ಸೊ ನಾನು ಇಷ್ಟನ್ನೇ ಮಾಡಿಸ್ತೀನಿ. ಇದನ್ನು ಮಿಲ್ಲಲ್ಲಿ ಪುಡಿ ಮಾಡಿಸ್ತೀನಿ. ಯಾಕಂದರೆ ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ, ಇದನ್ನು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸಿಲಿ ಮಾಡ್ಕೊತಿದ್ದೆ ಫಸ್ಟು. ಲಿರಿಶಂಗೆಲ್ಲ ಫುಲ್ ಮಿಕ್ಸಿನಲ್ಲೇ, ಒಂದಿನ ನಾನು ಮಿಲ್ಲಲ್ಲಿ ಕೊಟ್ಟಿಲ್ಲ. ಬಟ್ ವೇದಾಂತ್ ಸ್ವಲ್ಪ ಮಿಕ್ಸಿ ಸೌಂಡ್ಗೆ ಅವನು ಹೆದರ್ಕೊತಾನೆ. ಮಲಗಿರೋ ಟೈಮಲ್ಲಿ ಮಾಡೋಕ್ಕೋದ್ರೆ ಸ್ವಲ್ಪ ನಿದ್ದೆಯಿಂದ ಎಚ್ಚರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವನಿಗೆ ಸ್ವಲ್ಪ ಅದು ಜಾಸ್ತಿ ಸೌಂಡು ಇರಿಟೇಟ್ ಮಾಡ್ಕೋತಾನೆ. ಹಾಗಾಗಿ ನಾವು ನಮ್ಮ ಮನೆಯಲ್ಲೇ ಮಾಡಬೇಕಲ್ವ. ಸೊ ಬೇರೆ ಕಡೆ ಎಲ್ಲೂ ಹೋಗಿ ಮಾಡ್ಕೊಳ್ಳೋಷ್ಟು ನಮಗೆ ಅವಕಾಶ ಇಲ್ಲ. ಹಾಗಾಗಿ ಇಲ್ಲೇ ಪಾಪುನ ಇಟ್ಕೊಂಡು ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ನಾನು ಒಬ್ಬಳೇ ಮಾಡಬೇಕು. ಹಾಗಾಗಿ ಸ್ವಲ್ಪ ಕಷ್ಟ ಆಗಿಬಿಡತ್ತೆ. ಹಾಗಾಗಿ ನಾನು ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿಸ್ತೀನಿ. ಬಟ್ ಮಿಲ್ಲಲ್ಲಿ ತುಂಬ ಚೆನ್ನಾಗೇ ಬರುತ್ತೆ. ಸೊ ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಬೇರೆಯವರು ಪುಡಿ ಮಾಡಿಸಿರ್ತಾರಲ್ಲ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು. ಸೊ ಆ ಪುಡಿ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿಸ್ಬಿಡ್ಬೇಕು ಫಸ್ಟು. ಅದು ಚೀಲ ಥರ ಇರುತ್ತಲ್ಲ ಅದರಲ್ಲಿ ಎಲ್ಲ ತೆಗೆದುಬಿಟ್ಟು, ಆನಂತರ ನಮ್ಮದು ಪಾಪುಗೆ ಏನು ರಾಗಿ ಸರಿ ಪುಡಿ ಮಾಡಿರ್ತೀವಿ ಅದು ಬರೋ ಟೈಮಲ್ಲಿ ಮಾತ್ರ ನಾವು ನಮ್ಮ ಪಾತ್ರೆಗೆ ಪುಡಿನ ಇಟ್ಕೊಬೇಕು. ಸೊ ಅವ್ರದ್ದು ಹಳೇದೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ. ಆ ಥರ ಮಾಡಿದ್ರೆ ಎಲ್ಲ ಮಿಕ್ಸಪ್ ಆಗಿಬಿಟ್ಟು ಟೇಸ್ಟ್ ಚೆನ್ನಾಗಿರಲ್ಲ. ನಾನು ಫಸ್ಟ್ ಟೈಮ್ ಮಿಲ್ಲಲ್ಲಿ ಕೊಟ್ಟಾಗ ಈ ಥರ ಆಗಿಬಿಟ್ಟಿತ್ತು. ನಂಗೆ ಗೊತ್ತಿಲ್ಲ. ಫಸ್ಟು ಮಿಲ್ಗೆ ಹೋಗಿ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ. ನಾನು ಫಸ್ಟ್ ಟೈಮ್ ಹೋದಾಗ ಹಂಗಾಗ್ಬಿಟ್ಟಿತ್ತು. ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಫಸ್ಟು ಬೇರೆ ಪುಡಿಗಳೆಲ್ಲ ಇರುತ್ತಲ್ಲ ಬೇರೆಯವ್ರದ್ದು, ಅದನ್ನೆಲ್ಲ ಉದುರಿಸಿ ಚೆಲ್ಬಿಟ್ಟು ಆನಂತರ ನೀವು ನಾವು ಪುಡಿ ಏನು ಮಾಡಿಸ್ತೀವಿ ಅದನ್ನು ಹಾಕ್ಕೊಂಡು ತೊಗೊಂಬನ್ನಿ. ಆ್ಯಂಡ್ ತುಂಬ ಸಣ್ಣಗೆ ಮಾಡಿಕೊಟ್ಟಿರ್ತಾರೆ. ಮನೆಗೆ ಬಂದಮೇಲೆ ನಾನು ಜಸ್ಟು ಜರಡೀಲಿ ಅದನ್ನ ಒಂದ್ರಿ ಆಡ್ತೀನಿ ಅಷ್ಟೇ. ಬಟ್ಟೆಲೆಲ್ಲ ಏನೂ ನಾನು ಇದು ಮಾಡಲ್ಲ. ಯಾಕಂದರೆ ಅಷ್ಟು ಸಣ್ಣಕ್ಕೇ ಮಾಡಿಕೊಟ್ಟಿರ್ತಾರೆ. ಸೊ ರಾಗಿ ಸರಿ ಪುಡಿದು ಇಷ್ಟು ಸ್ಟೋರಿ ಆಯಿತು. ಆ್ಯಂಡ್ ಮಾವಿನಕಾಯಿ ಸೀಸನ್ ಅಂದರೆ ಮ್ಯಾಂಗೋ ಉಪ್ಪಿನಕಾಯಿ ಮಾಡದೇ ಇರೋಕ್ಕಾಗತ್ತಾ? ಸೊ ನನಗಂತೂ ಮಾವಿನಕಾಯಿ ರೆಸಿಪೀಸ್ ಅಂದರೆ ತುಂಬಾ ಇಷ್ಟ. ಸೊ ಸ್ಪೆಷಲಿ ಉಪ್ಪಿನಕಾಯಿ, ಹಾಗೆಯೇ ಮಾವಿನಕಾಯಿ ಚಿತ್ರಾನ್ನ, ಜೊತೆಗೆ ತುರಿದು ಮಾಡುವಂತಹ ಮಾವಿನಕಾಯಿ ಚಿತ್ರಾನ್ನ ನಮ್ಮ ಕಡೆ ಸ್ವಲ್ಪ ಫೇಮಸ್ಸು. ಕೆಲವು ಕಡೆ ಮಾವಿನಕಾಯ್ದು ಉಂಡೆನೇ ಉಪ್ಪಲ್ಲಿ ನೆನೆಸಿ ಎಲ್ಲ ಸ್ಟೋರ್ ಮಾಡಿಡ್ತಾರೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ.
ಸೊ ನಮ್ಮ ಕಡೆ ಆ ಥರ ಎಲ್ಲ ಮಾಡಲ್ಲ, ಜಸ್ಟ್ ಈ ಥರ ಉಪ್ಪಿನಕಾಯಿ ಮಾಡ್ಕೊಡೋದು ಈ ಥರ ಮಾಡ್ತೀವಿ. ಸೊ ನಾನಂತೂ ಫೈನಲಿ ಉಪ್ಪಿನಕಾಯಿ ಅಂತೂ ಮಾಡಿಕೊಂಡೆ. ನನಗೆ ಈ ಥರ ಉಪ್ಪಿನಕಾಯಿನೂ ಇಷ್ಟ ಆಗುತ್ತೆ, ಜೊತೆಗೆ ತುರಿದು ಉಪ್ಪಿನಕಾಯಿ ಮಾಡ್ತೀನಿ ನಾನು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಪ್ರೆಗ್ನೆನ್ಸಿಲೆಲ್ಲ ಅದನ್ನು ಮಾಡಿಟ್ಕೊಂಡು ಎಷ್ಟು ದಿನ ಬರೀ ಉಪ್ಪಿನಕಾಯಿ ಹಾಕ್ಕೊಂಡೇ ಊಟ ಮಾಡಿದ್ದೀನೋ ಅದಂತೂ ಲೆಕ್ಕನೇ ಇಲ್ಲ. ಸೊ ಫೈನಲಿ ಉಪ್ಪಿನಕಾಯಿ ರೆಡಿ ಆಯಿತು. ಜೊತೆಗೆ ಇವತ್ತು ಕೆಲಸ ಜಾಸ್ತಿ ಅಂತ ಹೇಳಿದೆ ಅಲ್ವಾ, ತುಪ್ಪ ಕೂಡ ಬಿಸಿ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಬ್ಯುಸಿ ಡೇ ಆಗಿತ್ತು. ಇಷ್ಟು ಈವ್ನಿಂಗ್ ಎಲ್ಲ ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ, ಅಂದರೆ ಪಾಪಗೆ ರಾಗಿ ಸರಿ ಮಾಡೋದು, ಅಡುಗೆ ಇದೆಲ್ಲ ಮಾಡಿಕೊಂಡೆ. ಸೊ ನೈಟ್ ಟೈಮ್ ನಾನು ಇದೊಂದು ಅಂದರೆ ಕತ್ತಲೆ ಆಗಿಬಿಟ್ಟಿತ್ತು ಇಷ್ಟೊತ್ತಿಗಾಗಲೇ, ತುಪ್ಪನೆಲ್ಲ ಬಿಸಿ ಮಾಡಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಉಪ್ಪಿನಕಾಯಿ ಮಾಡಿದ್ಮೇಲೆ ಇದನ್ನು ಮಿಸ್ ಮಾಡೋದಕ್ಕಾಗತ್ತಾ, ಆ ಬಾಣಲಿ ಏನಿದೆ ಅದಕ್ಕೆ ಸ್ವಲ್ಪ ಅನ್ನ ಹಾಕಿ ಚೆನ್ನಾಗಿ ಬಿಸಿ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾರೆ, ಸೂಪರಾಗಿರುತ್ತೆ. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಾಹ. ಆ್ಯಂಡ್ ಇವಾಗ ಇದು ಅನದರ್ ಡೇ. ಇವತ್ತು ನಾನು ನಂದು ಸಿವಿಂಗ್ ಮಿಷಿನ್ ತೊಗೊಂಡೆ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಪೂಜೆ ಮಾಡಿರಲಿಲ್ಲ. ಯಾಕಂದರೆ ಹೆಣ್ಮಕ್ಳದ್ದು ಪ್ರಾಬ್ಲಮ್ ನಿಮಗೆ ಗೊತ್ತಿರುತ್ತೆ. ಸೊ ಪೂಜೆ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನಿವತ್ತು ಪೂಜೆ ಮಾಡಬೇಕಂತ ಅಂದ್ಕೊಂಡು ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿಕೊಂಡು ಫೈನಲಿ ನಾನು ಇದನ್ನ ಓಪನ್ ಮಾಡ್ತಾಯಿದ್ದೀನಿ. ಇದರೊಳಗೆ ನಂಗೆ ಮಗು ಥರ ಫೀಲ್ ಆಗ್ತಿದೆ. ಸೊ ಅದನ್ನ ತುಂಬ ಕೇರಿಂಗಾಗಿ ತೊಗೊಂಡು ಇಟ್ಬಿಟ್ಟು ಅದನ್ನೆಲ್ಲ ಒರೆಸಿ ಒಂದು ಸಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಕಡೆ ಹೀಗೇನಲ್ವ, ಒಳ್ಳೆ ಸಂಪ್ರದಾಯಗಳು ನಾವು ಪಾಲಿಸ್ತೀವಿ. ಏನು ಎಲೆಕ್ಟ್ರಾನಿಕ್ಸ್ ಅಥವಾ ಹೊಸ ವಸ್ತುಗಳು ತೊಗೊಂಡ್ರೆ ಫಸ್ಟ್ ಅದನ್ನು ಪೂಜೆ ಮಾಡಿ ಆನಂತರ ಬಳಸ್ತೀವಲ್ವ. ಸೊ ತುಂಬಾ ಖುಷಿ ಆಯಿತು ನನಗಂತೂ, ಏನೋ ಒಂದು ಅಚೀವ್ ಮಾಡ್ತೀನೇನೋ ಅಂತ ಅನ್ನಿಸ್ತು. ಸೊ ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಗೋಲ್ಡ್ ತೊಗೊಂಬರ್ಬೇಕಿತ್ತು. ಸೊ ನಾವು ಅಕ್ಷಯ ತೃತೀಯ ದಿನ ಹೋಗಿಬಿಟ್ಟು ಗೋಲ್ಡ್ ತೆಗೆದಿಟ್ಬಿಟ್ಟು ಅದನ್ನ ನಾನು ಏನು ತೊಗೊಂಡೆ ಅಂತ ನಾನು ನೆಕ್ಸ್ಟ್ ನನ್ನ ಬರ್ಡೇ ವ್ಲಾಗ್ ಬರುತ್ತೆ ಆವಾಗ ಹೇಳ್ತೀನಿ. ಸೊ ಏನು ತೊಗೊಂಡ್ವಿ ಅಂತ ಹೇಳ್ತೀನಿ. ಆ್ಯಂಡ್ ಅವತ್ತು ನಾನು ಗೋಲ್ಡ್ ತೊಗೊಂಡು ಸ್ವಲ್ಪ ಅಮೌಂಟ್ ಪೇ ಮಾಡಿಬಿಟ್ಟು ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಉಳಿಸಿದ್ವಿ, ಇನ್ನೊಂದು 4-5 ಡೇಸಲ್ಲಿ ತೊಗೊತೀವಿ ಅಂತ ಹೇಳಿ. ಆ್ಯಂಡ್ ಅವತ್ತು ನಾವು ಜಸ್ಟ್ ಸಿಲ್ವರ್ ಕಾಯಿನ್ನ ಮಾತ್ರ ಮನೆಗೆ ತೊಗೊಂಡು ಬಂದಿದ್ವಿ. ಒಂದು 5 ಗ್ರಾಮಲ್ಲಿ ಕಾಯಿನ್ ತೊಗೊಂಡೆ ನಾನು. ಒಂದು ಸಣ್ಣ ಕಾಯಿನ್ ಇತ್ತು, ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ, ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಅದು. ಆ್ಯಂಡ್ 1/2 ಗ್ರಾಮ್ಗಿಂತನೂ ಕಮ್ಮಿನೇ, ತುಂಬಾ ಕಡಿಮೆ ಇತ್ತು. ಸೊ ಅದು ಎಲ್ಲೋ ಮಿಸ್ ಆಗಿದೆ, ಮನೆಯಲ್ಲೇ ಇದೆ, ಬಟ್ ನನ್ನ ಕೈಗೆ ಸಿಗ್ತಿಲ್ಲ ಅದು. ಸೊ ಅದು ಹುಡ್ಕೋದಕ್ಕೆ ಆಗ್ತಿಲ್ಲ. ಆ್ಯಂಡ್ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ವ, ಆ ಟೈಮ್ಗೆ ಕಾಯಿನ್ ಬೇಕಾಗುತ್ತೆ ಅಂಥೇಳಿ ಹೇಗಿದ್ದರೂ ಚಿನ್ನ ಬೆಳ್ಳಿ ಎರಡೂ ತೊಗೊಳ್ಳೋಣ ಅಂದ್ಕೊಂಡು ನಾನು ಚಿನ್ನ ಬೆಳ್ಳಿ ಎರಡನ್ನೂ ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ ಅಕ್ಷಯ ತೃತೀಯಕ್ಕೆ. ಜೊತೆಗೆ ಇದೊಂದು ಪುಟಾಣಿ ನನ್ನ ಸಿವಿಂಗ್ ಮಿಷಿನ್ ಕೂಡ ತೊಗೊಂಡ್ವಿ. ಇವತ್ತಂತೂ ದಿನ ತುಂಬಾ ಚೆನ್ನಾಗಿತ್ತು, ನನಗಂತೂ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಬರ್ಡೇ ವ್ಲಾಗ್ ಕೂಡ ಶೇರ್ ಮಾಡ್ತೀನಿ. ಅದರಲ್ಲಿ ನಾನು ಏನು ಗೋಲ್ಡ್ನ ಪರ್ಚೇಸ್ ಮಾಡಿದೆ ಈ ವರ್ಷ ಅಕ್ಷಯ ತೃತೀಯಕ್ಕೆ ಅಂತ ಕೂಡ ತಿಳಿಸ್ತೀನಿ. ಆ್ಯಂಡ್ ಒಂದು ವಿಷಯ ಏನಂದರೆ, ನಾನು ಯಾವಾಗಲೂ ಅಕ್ಷಯ ತೃತೀಯಕ್ಕೆ ತಗೊಳ್ಳೇಬೇಕು ಅಂತ ರೂಲ್ಸ್ ಎಲ್ಲ ಏನಿಲ್ಲ. ಈ ಸಲ ತಗೊಳ್ಳೋ ಅವಕಾಶ ಸಿಕ್ತು, ಹಾಗಾಗಿ ತೊಗೊಂಡು ಬಂದಿದ್ದೀವಿ ಅಷ್ಟೇ. ಆ್ಯಂಡ್ ಇವಾಗ ಇದೆಲ್ಲ ಪೂಜೆ ಮುಗಿಸಿ ನಾನು ಚಿನ್ನ ತೊಗೊಂಬರೋಕ್ಕೆ ಅಂತ ಅಂಗಡಿಗೆ ಹೋಗಿದ್ದೀನಿ. ಆ್ಯಂಡ್ ನಮ್ಮ ವೇದಾಂತದ ಕ್ಯೂಟ್ ಸ್ಮೈಲ್ ನೋಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.